ಏನಿದು ದರ್ವಾಜಾ ಗ್ಯಾಸ್ ಕ್ರೇಟರ್? 53 ವರ್ಷಗಳಿಂದ ಈ ಭೂಮಿ ಮೇಲೆ ಹೊತ್ತಿ ಉರಿಯುತ್ತಿರುವ ಈ ಸ್ಥಳ ಎಲ್ಲಿದೆ? ತಂತ್ರಜ್ಞಾನ ಈ ಮಟ್ಟಿಗೆ ಬೆಳೆದಿದ್ರು ಈ ಒಂದು ಬೆಂಕಿಯನ್ನ ಯಾಕೆ ವಿಜ್ಞಾನಿಗಳು ಹಾರಿಸೋಕೆ ಆಗ್ತಿಲ್ಲ? ನರಕದ ಬಾಗಿಲು ಅಂತ ಈ ಸ್ಥಳಕ್ಕೆ ಯಾಕೆ ಕರೀತಾರೆ? ಜಾಗತಿಕ ತಾಪಮಾನ ಇದರಿಂದ ಹೆಚ್ಚಾಗ್ತಿದ್ಯಾ? ಗ್ರೀನ್ ಹೌಸ್ ಎಫೆಕ್ಟ್, ಹಸಿರು ಮನೆ ಪರಿಣಾಮದ ಮೇಲೆ ಇದು ಹೇಗೆ ಪ್ರಭಾವ ಬೀರುತ್ತೆ? ಹೀಗೆ ಮುಂದುವರೆದ್ರೆ ಒಂದು ದಿನ ನಮ್ಮ ಭೂಮಿ ಏನಾಗಬಹುದು? ಸ್ನೇಹಿತರೆ ನಮಸ್ಕಾರ, MTH ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುಳಾ. ನಮ್ಮ ಭೂಮಿಯ ಮೇಲೆ ಅದೆಷ್ಟೋ ವಿಸ್ಮಯಕಾರಿ ಸ್ಥಳಗಳಿವೆ. ನೈಸರ್ಗಿಕ ಸೌಂದರ್ಯದಿಂದ ಭೂತಾಯಿಯ ಸೊಬಗನ್ನು ಬಿಂಬಿಸುವ ಹಲವಾರು ತಾಣಗಳಿವೆ. ಈ ಭೂಮಿ ಮೇಲಿನ ಕೆಲವು ಸ್ಥಳಗಳು ಮನಸ್ಸಿಗೆ ಮುದ ನೀಡುವುದಾದ್ರೆ, ಕೆಲವೊಂದು ವಿಸ್ಮಯಕಾರಿ ಸ್ಥಳಗಳು ಮನುಷ್ಯನ ಮೆದುಳಿಗೆ ಸವಾಲಾಗಿ ನಿಂತಿವೆ. ತುರ್ಕ್ಮೆನಿಸ್ತಾನ್ ನಲ್ಲಿರುವ ದರ್ವಾಜಾ ಗ್ಯಾಸ್ ಕ್ರೇಟರ್ ಎಂಬ ಈ ಒಂದು ಹೊಂಡದಲ್ಲಿ ಸುಮಾರು 53 ವರ್ಷಗಳಿಂದ ಸತತವಾಗಿ ಬೆಂಕಿಯ ಜ್ವಾಲೆ ಹೊತ್ತಿ ಉರಿಯುತ್ತಿದೆ ಅಂದ್ರೆ ನಂಬ್ತೀರಾ? ಇಷ್ಟಕ್ಕೂ ಈ ಒಂದು ಹೊಂಡದಲ್ಲಿ ಬೆಂಕಿಯನ್ನ ಇಟ್ಟವರ್ಯಾರು? 53 ವರ್ಷಗಳೇ ಆದರೂ ಈ ಒಂದು ಬೆಂಕಿಯನ್ನ ಹಾರಿಸುವಲ್ಲಿ ಯಾಕೆ ಯಾರಿಗೂ ಸಾಧ್ಯವಾಗುತ್ತಿಲ್ಲ? ಈ ಹೊಂಡದ ಬೆಂಕಿಯ ಜ್ವಾಲೆಯನ್ನ ಆರಿಸಿದ್ರೂ ಅಪಾಯ ತಪ್ಪಿದ್ದಲ್ಲ, ಹೀಗೆ ಅದನ್ನ ನಿರಂತರವಾಗಿ ಉರಿಯಲು ಬಿಟ್ಟರೂ ಕೂಡ ಅಪಾಯ ತಪ್ಪಿದ್ದಲ್ಲ. ಹಾಗಾದ್ರೆ ಏನು ಈ ದರ್ವಾಜಾ ಗ್ಯಾಸ್ ಕ್ರೇಟರ್, ದರ್ವಾಜಾ ಅನಿಲ ಹೊಂಡದ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ನೀವೇನಾದ್ರೂ ನಮ್ಮ ಚಾನೆಲ್ಗೆ ಹೊಸಬರಾದಲ್ಲಿ ಖಂಡಿತ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನ್ ಮಾಡ್ತಕ್ಕಂತಹ ಎಲ್ಲಾ ಹೊಸ ಅಪ್ಲೋಡ್ಗಳ ನೋಟಿಫಿಕೇಶನ್ಸ್ ಆಗ ನಿಮ್ಗೆ ಬರುತ್ತೆ. ಇಲ್ಲಿ ನೀವು ಕಾಣುತ್ತಿರುವ ಪ್ರಪಂಚದ ಅಪಾಯಕಾರಿ ಹಾಗೂ ವಿಸ್ಮಯಕಾರಿ ಸ್ಥಳವಾದ ದರ್ವಾಜಾ ಗ್ಯಾಸ್ ಕ್ರೇಟರ್, ಇದು ತುರ್ಕ್ಮೆನಿಸ್ತಾನದ ದರ್ವಾಜಾ ಅಂತಕ್ಕಂಥ ಒಂದು ಗ್ರಾಮದಲ್ಲಿದೆ. ತುರ್ಕ್ಮೆನಿಸ್ತಾನದ ರಾಜಧಾನಿಯಾದ ಅಶ್ಗಾಬಾದ್ ನಿಂದ ಉತ್ತರಕ್ಕೆ ಸುಮಾರು 260 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಗ್ಯಾಸ್ ಕ್ರೇಟರ್ ಕರಕುಂ ಮರುಭೂಮಿಯ ಮಧ್ಯದಲ್ಲಿ, ಅಂದ್ರೆ ದರ್ವಾಜಾ ಅಂತಕ್ಕಂತಹ ಒಂದು ಗ್ರಾಮದ ಬಳಿ ಬರುತ್ತೆ. ಕತ್ತಲೆಯ ಕೋಣೆಯಲ್ಲಿ ದೀಪ ಹೇಗೆ ಬೆಳಗಿ ಅದರ ಒಂದು ಬೆಳಕಿನಿಂದ ಸುತ್ತಲೂ ಹೊಳಪನ್ನ ಪ್ರಜ್ವಲಿಸುತ್ತದೆಯೋ, ಅದೇ ರೀತಿ ಕರಕುಂ ಮರುಭೂಮಿಯ ಮಧ್ಯಭಾಗದಲ್ಲಿ ಇರ್ತಕ್ಕಂತಹ ಈ ಒಂದು ಗ್ಯಾಸ್ ಕ್ರೇಟರ್ ರಾತ್ರಿಯ ವೇಳೆ ತನ್ನ ಅಗ್ನಿಯ ಕೆನ್ನಾಲಿಗೆಯಿಂದ ಪ್ರಜ್ವಲಿಸುವ ಆ ಹೊಳಪನ್ನ ಸುಮಾರು ಮೈಲುಗಳಷ್ಟು ದೂರದಿಂದಲೇ ಕಾಣಬಹುದು. ಅಷ್ಟೊಂದು ಅದ್ಭುತವಾಗಿರುತ್ತೆ ಅದರ ಒಂದು ವ್ಯೂ. ಇದರ ಸೊಬಗನ್ನ ಮೈದುಂಬಿಸಿಕೊಳ್ಳಲು ಅನೇಕ ಪ್ರವಾಸಿಗರು ಕೂಡ ಇಲ್ಲಿಗೆ ಭೇಟಿ ನೀಡ್ತಾರೆ. ಸುಮಾರು 70 ಮೀಟರ್ ವ್ಯಾಸವನ್ನು ಹೊಂದಿರತಕ್ಕಂತಹ ಈ ಒಂದು ಗ್ಯಾಸ್ ಕ್ರೇಟರ್ ಹೊಂಡ 30 ಮೀಟರ್ ನಷ್ಟು ಆಳವನ್ನು ಕೂಡ ಹೊಂದಿದೆ. ತುರ್ಕ್ಮೆನಿಸ್ತಾನದ ಈ ಕಾರಕುಂ ಮರುಭೂಮಿಯಲ್ಲಿ ತೈಲ ನಿಕ್ಷೇಪ ಇದೆ ಎಂಬ ಮಾಹಿತಿಯನ್ನ ಪಡೆದ ಸೋವಿಯತ್ ಇಂಜಿನಿಯರ್ಗಳು ಹೆಚ್ಚಿನ ಅಧ್ಯಯನಕ್ಕಾಗಿ ದರ್ವಾಜಾದಲ್ಲಿರ್ತಕ್ಕಂತಹ ಈ ಒಂದು ಸ್ಥಳಕ್ಕೆ ಭೇಟಿ ಮಾಡ್ತಾರೆ. ಈ ಸ್ಥಳದ ಉತ್ಖನನದ ಪ್ರಕ್ರಿಯೆಯ ಸಂದರ್ಭದಲ್ಲಿ ಸೋವಿಯತ್ ಇಂಜಿನಿಯರ್ಗಳಿಗೆ ಗೊತ್ತಾಗುತ್ತೆ, ಇಲ್ಲಿ ಕೇವಲ ತೈಲ ನಿಕ್ಷೇಪ ಮಾತ್ರ ಅಲ್ಲ, ನೈಸರ್ಗಿಕ ಅನಿಲವೂ ಕೂಡ ಇದೆ ಅಂತ. ಈ ಉತ್ಖನನ ನಡೆದ ಕೆಲವೇ ದಿನಗಳಲ್ಲಿ ಆ ಸ್ಥಳದಲ್ಲಿನ ಭೂಮಿ ಕುಸಿದು ದೊಡ್ಡ ಹೊಂಡವಾಗಿ ರೂಪುಗೊಳ್ಳುತ್ತೆ. ಇದರಿಂದ ನೈಸರ್ಗಿಕ ಅನಿಲ ಆ ಹೊಂಡದಲ್ಲಿ ಹೊರಸೂಸುವುದಕ್ಕೆ ಆರಂಭಿಸಿದಾಗ ಇದೊಂದು ಅಪಾಯಕಾರಿ ದುರ್ಘಟನೆ ನಡೀತಕ್ಕಂತಹ ಒಂದು ಮುನ್ಸೂಚನೆ ಎಂದು ಅರಿತಂತಹ ನುರಿತ ವ್ಯಕ್ತಿಗಳು ಈ ಅನಿಲ ಸೋರಿಕೆಯಿಂದ ಜನರ ಪ್ರಾಣಕ್ಕೆ ಅಪಾಯಕಾರಿ ಎಂದು ಅರಿತು ಇಮಿಡಿಯೇಟ್ ಆಗಿ ತಜ್ಞರೊಂದಿಗೆ ಚರ್ಚಿಸಿ ಈ ಅನಿಲ ಸೋರಿಕೆಯನ್ನ ನಿಲ್ಲಿಸೋದಕ್ಕಾಗಿ ಅಗ್ನಿಸ್ಪರ್ಶವನ್ನ ಮಾಡ್ತಾರೆ. ಅಷ್ಟೇ, ಅಂದಿನಿಂದ ಇಂದಿನವರೆಗೂ ಕೂಡ ಈ ಒಂದು ಸ್ಥಳದಲ್ಲಿ ಬೆಂಕಿಯ ಜ್ವಾಲೆ ಅಗ್ನಿಯ ಕೆನ್ನಾಲಿಗೆ ಉರಿಯುತ್ತಲೇ ಇದೆ. ಇಲ್ಲಿ ಭೂ ವಿಜ್ಞಾನಿಗಳು ವಿಷಕಾರಿ ಅನಿಲಗಳ ಹೊರಸೂಸುವಿಕೆಯನ್ನ ತಡೆಯೋದಕ್ಕೋಸ್ಕರ ಬೆಂಕಿಯ ಸ್ಪರ್ಶವನ್ನ ನೀಡಿದ್ರು. ಆದ್ರೆ ಅಲ್ಲಿರ್ತಕ್ಕಂತಹ ಅನಿಲದ ಪ್ರಮಾಣವನ್ನ ಅವರು ಅಂದಾಜು ಮಾಡುವಲ್ಲಿ ವಿಫಲರಾಗಿದ್ರು. ಅಲ್ಲಿ ಹೊರಸೂಸುತ್ತಿರ್ತಕ್ಕಂತಹ ನ್ಯಾಚುರಲ್ ಗ್ಯಾಸ್ ನ ಪ್ರಮಾಣ ಕಡಿಮೆ ಆದಾಗ ಆಟೋಮೆಟಿಕ್ ಆಗಿ ಅಲ್ಲಿರ್ತಕ್ಕಂತಹ ಬೆಂಕಿ ಹಾರಿ ಹೋಗುತ್ತೆ ಅಂತ ಅಂದ್ಕೊಂಡ್ರು. ಆದ್ರೆ ಆ ಒಂದು ಸ್ಥಳದಲ್ಲಿ ಇದ್ದಂತಹ ನ್ಯಾಚುರಲ್ ಗ್ಯಾಸ್ ನ ಪ್ರಮಾಣವನ್ನ ಅವರು ಅಂದಾಜು ಮಾಡುವಲ್ಲಿ ವಿಫಲರಾದ್ರು. ಇದುವರೆಗೂ ಅಂದ್ರೆ 1971ರಿಂದ ಇವತ್ತಿನವರೆಗೂ ಕೂಡ ಆ ಬೆಂಕಿಯ ಜ್ವಾಲೆ ಉರಿತಾನೇ ಇದೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಿರಂತರವಾಗಿ ಉರಿತಾ ಇರ್ತಕ್ಕಂತಹ ಈ ಒಂದು ಬೆಂಕಿಯ ಜ್ವಾಲೆ ಮುಂದೆ ಇನ್ನು ಎಷ್ಟು ವರ್ಷಗಳು ಅದು ಉರಿತಲೇ ಇರ್ತದೆ ಅಂತ ಇದುವರೆಗೂ ಯಾರು ಕೂಡ ಅಂದಾಜು ಮಾಡಿಲ್ಲ. 2010ರಲ್ಲಿ ತುರ್ಕ್ಮೆನಿಸ್ತಾನದ ಅಧ್ಯಕ್ಷರಾದಂತಹ ಗುರ್ಬಾಂಗುಲಿ ಬರ್ಡಿಮುಖಮೆಡೋವ್ ಅವರು
ನಾವು ಅಮೂಲ್ಯವಾದ ನೈಸರ್ಗಿಕ ಸಂಪನ್ಮೂಲಗಳನ್ನ ಕಳೆದುಕೊಳ್ಳುತ್ತಿದ್ದೇವೆ. ಇದರಿಂದ ನಾವು ಗಮನಾರ್ಹ ಲಾಭಗಳನ್ನ ಪಡೆಯಬಹುದು ಮತ್ತು ನಮ್ಮ ಜನರ ಯೋಗಕ್ಷೇಮವನ್ನ ಕೂಡ ಸುಧಾರಿಸಲು ಅವುಗಳನ್ನ ಬಳಸಬಹುದು ಎಂದು ಗ್ಯಾಸ್ ಕ್ರೇಟರ್ನ ಆ ಬೆಂಕಿಯನ್ನ ನಂದಿಸೋದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಅಲ್ಲಿನ ಅಧಿಕಾರಿಗಳಿಗೆ ಕೂಡ ಸೂಚನೆ ನೀಡಿದ್ರು. ಆ ಬೆಂಕಿಯನ್ನ ನಂದಿಸಲು ಹಲವು ಪ್ರಯತ್ನಗಳು ನಡೆದಿದ್ರು ಕೂಡ ಇದುವರೆಗೂ ಅದನ್ನ ಸಂಪೂರ್ಣವಾಗಿ ನಂದಿಸೋದಕ್ಕೆ ಸಾಧ್ಯವಾಗಿಲ್ಲ. 2013ರಲ್ಲಿ ಕೆನಡಾದ ಪರಿಶೋಧಕರಾದಂತಹ ಜಾರ್ಜ್ ಕೌರೌನಿಸ್ ಈ ದರ್ವಾಜಾ ಅನಿಲ ಹೊಂಡದಲ್ಲಿ ಕಾಲಿಟ್ಟಂತಹ ಮೊದಲ ವ್ಯಕ್ತಿಯಾಗಿದ್ದಾರೆ. ಎಕ್ಸ್ಟ್ರೀಮ್ ಬಯೋಮೈಕ್ರೋಮ್ ಎಂಬ ಯೋಜನೆಗಾಗಿ ಮಣ್ಣಿನ ಮಾದರಿಗಳನ್ನ ಸಂಗ್ರಹಿಸುವ ಉದ್ದೇಶದಿಂದ ಕೃತಕ ಉಸಿರಾಟದ ಉಪಕರಣ ಹಾಗೂ ಪೂರ್ಣ ದೇಹದ ಅಲ್ಯೂಮಿನೈಸ್ಡ್ ಸೂಟ್ ಅನ್ನ ಹಾಕೊಂಡು ಈ ಒಂದು ಹೊಂಡದಲ್ಲಿ ಇಳಿದಿದ್ರು. ಈ ಅನಿಲ ಹೊಂಡದಲ್ಲಿ ಇಳಿದಂತಹ ಅನುಭವವನ್ನ ನ್ಯಾಷನಲ್ ಜಿಯೋಗ್ರಫಿ ಜೊತೆ ಹಂಚಿಕೊಂಡಂತಹ ಜಾರ್ಜ್ ಕೌರೌನಿಸ್ ಅವರು ಅದೊಂದು ಬೆಂಕಿಯ ಕೊಲಿಜಿಯಂ, ಎಲ್ಲಿ ನೋಡಿದರೂ ಸಾವಿರಾರು ಸಣ್ಣ ಬೆಂಕಿಯ ಕಿಡಿಗಳು, ಆ ಶಬ್ದವು ಜೆಟ್ ಎಂಜಿನ್ ನಂತೆ ಇತ್ತು. ಆ ಗರ್ಜನೆ, ಅಧಿಕ ಒತ್ತಡದ ಅನಿಲ ಸುಡುವ ಶಬ್ದ ಮತ್ತು ಯಾವುದೇ ರೀತಿಯಾದಂತಹ ಹೊಗೆ ಇರಲಿಲ್ಲ. ಅಲ್ಲಿ ಉರಿಯುತ್ತಿದ್ದ ಬೆಂಕಿ ತುಂಬಾ ಸ್ವಚ್ಛವಾಗಿ ಉರಿಯುತ್ತಿತ್ತು ಎಂದು ಹಂಚಿಕೊಂಡಿದ್ದಾರೆ. ಈ ದರ್ವಾಜಾ ಅನಿಲ ಹೊಂಡವನ್ನ ನರಕದ ಬಾಗಿಲು ಎಂದು ಕರೆಯುವುದಕ್ಕೂ ಕೂಡ ಕಾರಣ ಇದೆ. ಸುಮಾರು 5 ದಶಕಗಳಿಂದ ನಿರಂತರವಾಗಿ ಹುರಿತಾ ಇರತಕ್ಕಂತಹ ಈ ಬೆಂಕಿಯ ಕೆನ್ನಾಲಿಗೆಯಿಂದ ಈ ಹೊಂಡದಲ್ಲಿರುವ ಮೀಥೇನ್ ಗ್ಯಾಸ್ ಹೆಚ್ಚಿನ ಪ್ರಮಾಣದಲ್ಲಿ ವಾತಾವರಣದೊಂದಿಗೆ ವಿಲೀನಗೊಂಡು ವಾತಾವರಣದ ಮೇಲೆ ದುಷ್ಪರಿಣಾಮವನ್ನ ಬೀರುತ್ತಿದೆ. ಇದು ಅಲ್ಲಿ ವಾಸಿಸುತ್ತಿರುವ ಜನರ ಮೇಲೆ ಮಾತ್ರ ಅಲ್ಲ, ಜಾಗತಿಕ ತಾಪಮಾನದಲ್ಲಿ ಕೂಡ ಏರುಪೇರನ್ನು ಮಾಡುತ್ತಿದೆ. ನಿರಂತರವಾಗಿ ವಾತಾವರಣಕ್ಕೆ ಹಾನಿಕಾರಕ ಹಸಿರುಮನೆ ಅನಿಲಗಳನ್ನ ಹೊರಸೂಸುತ್ತಿರುವುದರಿಂದ ಇದನ್ನು ನರಕದ ದ್ವಾರ ಅಥವಾ ನರಕದ ಬಾಗಿಲು ಎಂದು ಕರೆಯುತ್ತಾರೆ. ಇಂಗಾಲದ ಡೈಆಕ್ಸೈಡ್ ನಂತರ ಮೀಥೇನ್ ಎರಡನೇ ಅತ್ಯಂತ ಸಾಮಾನ್ಯ ಹಸಿರುಮನೆ ಅನಿಲವಾಗಿದ್ದು, ವಿಶ್ವದ ಹಸಿರುಮನೆ ಅನಿಲ ಹೊರಸೂಸುವಿಕೆಯಲ್ಲಿ ಸುಮಾರು 16% ಅಷ್ಟನ್ನ ಹೊಂದಿದೆ ಎಂಬುದು ಆಘಾತಕಾರಿ ವಿಚಾರ. ಜಾಗತಿಕ ಹೊರಸೂಸುವಿಕೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನ ಹೆಚ್ಚಿನ ಪಾಲನ್ನು ಹೊಂದಿದ್ರೂ ಕೂಡ ವಾತಾವರಣದಲ್ಲಿ ಶಾಖವನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಮೀಥೇನ್ ಇಂಗಾಲದ ಡೈಆಕ್ಸೈಡ್ ಗಿಂತ 28 ಪಟ್ಟು ಹೆಚ್ಚು ಪ್ರಬಲವಾಗಿರುತ್ತೆ. ಮತ್ತು ಕಳೆದ 2 ದಶಕಗಳಲ್ಲಿ ವಾತಾವರಣದಲ್ಲಿರತಕ್ಕಂತಹ ಮೀಥೇನ್ ನ ಮಟ್ಟ ಕೂಡ ದ್ವಿಗುಣಗೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ಮಾನವನ ಒಂದು ಚಟುವಟಿಕೆಯಿಂದ. ಒಟ್ಟಾರೆ ನೋಡಲು ಅತ್ಯಾಕರ್ಷಣೀಯವಾದಂತಹ ವ್ಯೂ ಅನ್ನ ಹೊಂದಿರತಕ್ಕಂತಹ ಈ ಒಂದು ದರ್ವಾಜಾ ಗ್ಯಾಸ್ ಕ್ರೇಟರ್ ಹಲವು ಪ್ರವಾಸಿಗರನ್ನು ತನ್ನೆಡೆಗೆ ಆಕರ್ಷಿಸುತ್ತಿದ್ದರೂ ಭೂವಿಜ್ಞಾನಿಗಳಿಗೆ ಇದನ್ನ ನಂದಿಸತಕ್ಕಂತಹ ಒಂದು ಕಾರ್ಯ ತಲೆನೋವಿನ ವಿಚಾರವಾಗಿದೆ. ಪ್ರಜ್ವಲಿಸುವ ಬೆಂಕಿಯಿಂದ ಅತ್ಯಾಕರ್ಷಣೀಯವಾದಂತಹ ಪ್ರವಾಸಿ ತಾಣವಾಗಿ ಮಾರ್ಪಟ್ಟ ಈ ದರ್ವಾಜಾ ಗ್ಯಾಸ್ ಕ್ರೇಟರ್ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ. 2013ರಲ್ಲಿ ಈ ಪ್ರದೇಶವನ್ನು ನೈಸರ್ಗಿಕ ಮೀಸಲು ಪ್ರದೇಶವೆಂದು ಘೋಷಿಸಲಾಗಿದ್ದು, ಸೋವಿಯತ್ ನಂತರದ ತುರ್ಕ್ಮೆನಿಸ್ತಾನದಲ್ಲಿ ದರ್ವಾಜಾ ಗ್ಯಾಸ್ ಕ್ರೇಟರ್ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದ್ದು, ಸೂಚನಾ ಫಲಕಗಳಿಲ್ಲದ ಕಚ್ಚಾ ರಸ್ತೆಯನ್ನು ಮತ್ತು ಹತ್ತಿರದಲ್ಲಿ ಯರ್ಟ್ಗಳನ್ನು ಕೂಡ ಸ್ಥಾಪಿಸಲಾಗಿದೆ. ಇದು ಇಲ್ಲಿನ ಜನ ವಾಸಿಸತಕ್ಕಂತಹ ಯರ್ಟ್ಗಳು. ಮಾನವನ ಹಸ್ತಕ್ಷೇಪದಿಂದ ರೂಪುಗೊಂಡಂತಹ ಈ ದರ್ವಾಜಾ ಅನಿಲ ಹೊಂಡವು ಆದಷ್ಟು ಬೇಗ ಭೂವಿಜ್ಞಾನಿಗಳು ಅದನ್ನು ನಂದಿಸುವ ಒಂದು ಪರಿಹಾರವನ್ನ ಕಂಡುಕೊಳ್ಳಲಿ ಎಂದು ಆಶಿಸುತ್ತಾ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನೆಲ್ಗೆ ಹೊಸಬರಾಗಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.